ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ CM ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ. ಪೂಜೆ ಮಾಡುವಾಗ ಇವುಗಳನ್ನು ಕಾಣಿಸಿದರೆ ಏನರ್ಥ ಎಂಬುದಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಶುಭವೋ ಅಶುಭವೋ, ದೇವರು ನಮ್ಮ ಪೂಜೆಗೆ ಶುಭ ಸೂಚನೆ ಕೊಡುತ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಶುಭ ಸೂಚನೆ ದೇವರು ಹೇಗೆ ಕೊಡುತ್ತಾರೆ ಎಂಬುದಾಗಿ ನೋಡೋಣ. ಮೊದಲನೇದು, ಪೂಜೆ ಸಮಯದಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬಂದರೆ ಪೂಜೆಯನ್ನು ದೇವರು ಸ್ವೀಕರಿಸಿದ್ದಾರೆ ಮತ್ತು ದೇವಾನುದೇವತೆಗಳು ಒಪ್ಪಿದ್ದಾರೆ ಎಂಬ ಅರ್ಥ. ಎರಡನೇದು, ದೀಪಗಳು ದೀರ್ಘಕಾಲವಾಗಿ ಚೆನ್ನಾಗಿ ಉರಿಯುತ್ತಿದ್ದರೆ. ಮೂರನೇದು, ದೇವರ ಪೂಜೆಗೆ ಇಟ್ಟಿದ್ದ ಹೂಗಳು ಕೆಳಗೆ ಬಿದ್ದರೆ ಅದು ಕೂಡ ದೇವರು ನಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾರೆಂಬ ಅರ್ಥ. ನಾಲ್ಕನೆಯದು, ಪೂಜೆ ಮಾಡುವ ಸಮಯದಲ್ಲಿ ಗುರು ಹಿರಿಯರು ಅಥವಾ ತಂದೆ ತಾಯಿ ಯಾರಾದರೂ ಮನೆಗೆ ಬಂದರೆ ಅದು ಕೂಡ ಶುಭ ಸಂಕೇತ. ಐದನೆಯದು, ಪೂಜೆ ಮಾಡುವ ಸಮಯದಲ್ಲಿ ಯಾರಾದರೂ ದೇವರ ಪ್ರಸಾದವನ್ನು ತೆಗೆದುಕೊಂಡು ಬಂದರೆ ಅದು ಕೂಡ ಶುಭ ಸಂಕೇತ. ಆರನೆಯದು, ಪೂಜೆ ಮಾಡುವ ಸಮಯದಲ್ಲಿ ಗೋಮಾತೆಯು ನಮ್ಮ ಮನೆ ಹತ್ತಿರ ಬಂದರೆ ಅದು ಕೂಡ ಶುಭ ಸಂಕೇತ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. CM ಟಿವಿ ಕನ್ನಡ ಚಾನಲ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.